Hello students, welcome to another session of this integral calculus. In this session, we will be dealing with integration by partial fractions. My name is Prakash Chowgle, lecturer in mathematics at Karnataka Public School, KR Pet, Manda District. If you like and if you are new to my channel, please do subscribe to the channel to get latest updates and to help you lot more. Before moving on to partial fractions, let us know what do you mean by rational function. Rational function ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಎನಿ ಫಂಕ್ಷನ್ ಆಫ್ ದ ಫಾರ್ಮ್ p of x by q of x ಈ ತರ ಫಂಕ್ಷನ್ p of x by q of x ಫಾರ್ಮ್ ಅಲ್ಲಿ ಇರಬೇಕು. ಮತ್ತೆ p of x ಮತ್ತು q of x ಏನಾಗಿರಬೇಕು? ದೇ ಆರ್ ದ ಪಾಲಿನಾಮಿಯಲ್ಸ್ ಇನ್ x ಆಗಿರಬೇಕು. ಮತ್ತು q of x ಅನ್ನೋದು ಆಬ್ವಿಯಸ್, ಇಟ್ ಮಸ್ಟ್ ನಾಟ್ ಬಿ ಝೀರೋ. ಡಿನಾಮಿನೇಟರ್ ಝೀರೋ ಆಗಿರಬಾರ್ದು ಅಂತ ನಿಮ್ಗೆ ಗೊತ್ತೇ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆ, ಸೊ ಈ ತರದ ಫಂಕ್ಷನ್ಸ್ ಅನ್ನ ನಾವು ಏನಂತ ಕರಿತೀವಿ? ರ್ಯಾಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ. p of x ಮತ್ತು q of x ಅವೇನಿರಬೇಕು? ಪಾಲಿನಾಮಿಯಲ್ಸ್ ಇರಬೇಕು. ಪಾಲಿನಾಮಿಯಲ್ಸ್ ಅಂದ್ರೆ ಏನು? ಪಾಸಿಟಿವ್ ಇಂಟಿಜರ್ ಪವರ್ಸ್ ಅಲ್ಲಿ ಎಕ್ಸ್ ನ ಪವರ್ ಇರಬೇಕು. ಅದನ್ನ ನೋಡೋಣ ಒಂದು ಎಕ್ಸಾಂಪಲ್ ಮೂಲಕ. ಓಕೆ, ಸೊ ಈ ತರದ ಫಂಕ್ಷನ್ಸ್ ಅನ್ನ ನಾವು ರಾಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಎನಿ ಎಕ್ಸ್ಪ್ರೆಷನ್ ಆಫ್ ದ ಫಾರ್ಮ್ p of x by q of x provided p of x and q of x they are the polynomials in x is called rational function. ಇನ್ನು ರಾಷನಲ್ ಫಂಕ್ಷನ್ಸ್ ಅನ್ನು ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ವಿ ಕ್ಲಾಸಿಫೈ ದಮ್ ಆಸ್ ಪ್ರಾಪರ್ ರಾಷನಲ್ ಫಂಕ್ಷನ್ ಮತ್ತು ಇಂಪ್ರಾಪರ್ ರಾಷನಲ್ ಫಂಕ್ಷನ್. ಸೊ ಅದಕ್ಕಿಂತ ಮುಂಚೆ ಈ ರಾಷನಲ್ ಫಂಕ್ಷನ್ಸ್ಗೆ ಎಕ್ಸಾಂಪಲ್ ಯಾವುದು ಅನ್ನೋದನ್ನ ನೋಡೋಣ. ನೋಡಿ, ಈ ತರ 2x plus 3 3x square plus 5x plus 6. ನೋಡಿ, ಇದನ್ನ ಪಾಲಿನಾಮಿಯಲ್ ಅಂತ ಕರೀತಾರೆ. ಓಕೆ, ಸೊ ಪವರ್ಸ್ ಆಫ್ ಎಕ್ಸ್ ಏನಿರುತ್ತೆ ಅದು ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. ಇಲ್ಲಿ ಯಾವುದು ಮೈನಸ್ ಅಲ್ಲೆಲ್ಲ ಬರಲ್ಲ, ಅಥವಾ ಎಕ್ಸ್ ಅನ್ನೋದು ಡಿನಾಮಿನೇಟರ್ ಅಲ್ಲಿ ಬರಲ್ಲ. ಓಕೆ, ಸೊ ಈ ತರದ ಎಕ್ಸ್ಪ್ರೆಷನ್ ನ್ಯೂಮರೇಟರ್ ಅಲ್ಲಿನೂ ಪಾಲಿನಾಮಿಯಲ್ ಇರಬೇಕು, ಡಿನಾಮಿನೇಟರ್ ಅಲ್ಲಿನೂ ಪಾಲಿನಾಮಿಯಲ್ ಇದ್ರೆ ಅದನ್ನ ನಾವು ರಾಷನಲ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇದು ಒಂದು ರಾಷನಲ್ ಫಂಕ್ಷನ್. ನೋಡಿ, ಇದನ್ನ ನೀವು ಏನಾದ್ರೂ ಎಕ್ಸ್ಪಾನ್ಷನ್ ಮಾಡಿದ್ರೆ ಡಿನಾಮಿನೇಟರ್ ಅನ್ನ, ನಿಮಗೆ ಒಂದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 5x plus 6 ಅಂತ ಬರುತ್ತೆ. ಓಕೆ, ಸೊ ಈ ತರದನ್ನ ನಾವು ರಾಷನಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿಯೂ ಸಹಿತ ಇದರ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? 2. ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಇದೆ, ಕೆಳಗಡೆ ಥರ್ಡ್ ಡಿಗ್ರಿ ಪಾಲಿನಾಮಿಯಲ್ ಇದೆ. ಅದೇ ತರ ಇಲ್ಲಿ ಸಹಿತ ಥರ್ಡ್ ಡಿಗ್ರಿ ಪಾಲಿನಾಮಿಯಲ್ ಮೇಲೆ ಇದೆ, ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಕೆಳಗಿದೆ. ಇಲ್ಲಿಯೂ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಮೇಲೇನಿದೆ, ಕೆಳಗಿನ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಸೊ ಇಂಥ ಎಲ್ಲ ಫ್ರಾಕ್ಷನ್ಸ್ ಅನ್ನು ನಾವು ರಾಷನಲ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇನ್ನು ನಾನು ಹಿಂದೆ ಹೇಳಿದಂಗೆ ರಾಷನಲ್ ಫಂಕ್ಷನ್ಸ್ ಅನ್ನ ಎರಡು ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೇವೆ: ಪ್ರಾಪರ್ ರಾಷನಲ್ ಫಂಕ್ಷನ್ಸ್ ಮತ್ತು ಇಂಪ್ರಾಪರ್ ರಾಷನಲ್ ಫಂಕ್ಷನ್ಸ್. ಸೊ ಟೈಪ್ಸ್ ಆಫ್ ರಾಷನಲ್ ಫಂಕ್ಷನ್ಸ್. ಸೊ ಈ ತರ p of x by q of x ಫಾರ್ಮಲ್ ಇರೋದನ್ನ ನಾವು ಪ್ರಾಪರ್ ಯಾವಾಗ ಮತ್ತು ಇಂಪ್ರಾಪರ್ ಯಾವಾಗ ಅಂತ ಹೇಳಬೇಕು ಅಂತಂದ್ರೆ, ನೋಡಿ, ಈ ರಾಷನಲ್ ಫಂಕ್ಷನ್ಸ್ ಅನ್ನು ಎರಡು ರೀತಿ ಪ್ರಾಪರ್ ರಾಷನಲ್ ಫಂಕ್ಷನ್ಸ್ ಮತ್ತು ಇಂಪ್ರಾಪರ್ ರಾಷನಲ್ ಫಂಕ್ಷನ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಈಗ ಅವುಗಳನ್ನ ನೋಡೋಣ. ಪ್ರಾಪರ್ ರಾಷನಲ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ. ಓಕೆ, ಸೊ ಈ ತರ p of x by q of x ಫಾರ್ಮ್ ಅಲ್ಲಿ ಫಂಕ್ಷನ್ ಇರುತ್ತೆ. ಈ ಡಿಗ್ರಿ ಆಫ್ ನ್ಯೂಮರೇಟರ್, ಈ p of x ನ ಡಿಗ್ರಿ ಏನಿರುತ್ತೆ ಈ q of x ನ ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಸೊ ಆವಾಗ ಅಂತ ಫ್ರಾಕ್ಷನ್ ಅನ್ನು ನಾವು ಪ್ರಾಪರ್ ರಾಷನಲ್ ಫಂಕ್ಷನ್ ಅಂತ ಕರಿತೀವಿ. ಏನು? ಡಿಗ್ರಿ ಆಫ್, ಇಫ್ ಡಿಗ್ರಿ ಆಫ್ p of x ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ q of x. ನೋಡಿ, ಇನ್ನೊಂದ್ಸಲ, degree of p of x is less than degree of q of x, then this function, then the rational function is called proper rational function. Okay, so ಮೇಲ್ಗಡೆ ಈ ನ್ಯೂಮರೇಟರ್ ಡಿಗ್ರಿ ಏನಿರುತ್ತೆ ಡಿನಾಮಿನೇಟರ್ ಡಿಗ್ರಿ ಇಂದ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ನೋಡಿ, ಫಾರ್ ರಾಷನಲ್ ಫಂಕ್ಷನ್ಸ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ, 2x plus 3 by 3x square plus 5x plus 6. ಈ ನ್ಯೂಮರೇಟರ್ ಡಿಗ್ರಿ ಎಷ್ಟಿದೆ? ಡಿಗ್ರಿ ಅಂತಂದ್ರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಎಷ್ಟಿರುತ್ತೆ ನೋಡಬೇಕು. ಸೊ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಎಷ್ಟಿದೆ? 1 ಇದೆ. ಸೊ ಇದರ ಡಿಗ್ರಿ ಏನು? 1. ಇದರ ಡಿಗ್ರಿ ಎಷ್ಟಿದೆ? 2 ಇದೆ. ಸೊ ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್
ಡಿನಾಮಿನೇಟರ್, ಇದರ ಡಿಗ್ರಿ ಇದಕ್ಕಿಂತ ಕಡಿಮೆ ಇದೆ, ಸೊ ಇಟ್ ಈಸ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಹಾಗೆ ಇಲ್ಲಿ ಒಂದು 3x plus 2 divided by x minus 2 into x minus 3. ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, ನೀವು ಎಕ್ಸ್ಪಾಂಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಒಂದು ಎಕ್ಸ್ ಸ್ಕ್ವೇರ್ ಟರ್ಮ್ ಇದ್ದದ್ದು ಬಂದೇ ಬರುತ್ತೆ ಇಲ್ಲಿ, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇದು ಕ್ವಾಡ್ರಾಟಿಕ್. ಸೊ ಇದರ ಡಿಗ್ರಿ 1 ಇದೆ, ಇದರ ಡಿಗ್ರಿ 2 ಇದೆ, ಸೊ ಇದು ಸಹಿತ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಹಾಗೆ ನೋಡಿ ಇಲ್ಲಿ 2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಡಿವೈಡೆಡ್ ಬೈ ಇಲ್ಲಿ x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇದೆ. ಸೊ ನ್ಯೂಮರೇಟರ್ ಡಿಗ್ರಿ ಹೇಳಿ ಎಷ್ಟಿದೆ, ನ್ಯೂಮರೇಟರ್ ಡಿಗ್ರಿ ಇಸ್ 2 whereas ಡಿನಾಮಿನೇಟರ್ ಡಿಗ್ರಿ ಇಸ್ 3. ಸೊ ಅದಕ್ಕೆ ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಸೊ ಇದು ಒಂದು ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಸೊ ಇದನ್ನ ತಿಳ್ಕೊಳ್ಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ವೆನ್ ಯು ಪರ್ಫಾರ್ಮ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಇನ್ನು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡಿ. ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್, ಈ ತರದ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ಒಂದು ರ್ಯಾಷನಲ್ ಫಂಕ್ಷನ್ ಇರುತ್ತೆ. ಈ ನ್ಯೂಮರೇಟರ್ ಡಿಗ್ರಿ ಏನಿರುತ್ತೆ ಅಂತಂದ್ರೆ ಡಿನಾಮಿನೇಟರ್ ಡಿಗ್ರಿ ಅಷ್ಟೇ ಇರಬಹುದು, ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ವಿ ಕಾಲ್ ದ್ಯಾಟ್ ಫಂಕ್ಷನ್ ಆಸ್ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ನೋಡಿ, ಇಫ್ ದ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್, ನ್ಯೂಮರೇಟರ್ಗಿಂತ ಜಾಸ್ತಿ ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ ಅಷ್ಟೇ ಇರ್ತಕ್ಕಂತಹ ಡಿಗ್ರಿ ಇರ್ತಕ್ಕಂತಹ ಫಂಕ್ಷನ್ ಅನ್ನ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಫ್ ದ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್, ದೆನ್ ದ ರ್ಯಾಷನಲ್ ಫಂಕ್ಷನ್ ಇಸ್ ಕಾಲ್ಡ್ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಕೆಲವು ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಇದರ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದೇ ರ್ಯಾಷನಲ್ ಫಂಕ್ಷನ್ ಇದೆ, ನ್ಯೂಮರೇಟರ್ ಡಿಗ್ರಿ ಎಷ್ಟಿದೆ ನೋಡಿ, ಇದರ ಡಿಗ್ರಿ 3 ಇದೆ, ಇದರ ಡಿಗ್ರಿ 2 ಇದೆ. ಓಕೆ, ಸೊ ದಿಸ್ ಇಸ್ ವಾಟ್, ಇದರ ಡಿಗ್ರಿ ಏನಿದೆ ಡಿನಾಮಿನೇಟರ್ಗಿಂತ ಜಾಸ್ತಿ ಇರೋದ್ರಿಂದ ದಿಸ್ ಈಸ್ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಅದೇ ಥರ ನೋಡಿ, ಇಲ್ಲಿ 2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇದೆ, ಡಿನಾಮಿನೇಟರ್ಲಿ 7x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 1 ಇದೆ. ಸೊ ಇದರ ಡಿಗ್ರಿ ಎರಡು ಸೇಮ್ ಇದೆ. ಸೊ ಈಗಲೂ ಸಹಿತ ಇದನ್ನು ನಾವು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಂತ ಹೇಳಬೇಕು. ಇನ್ನು ವಾಟ್ ಈಸ್ ಅ ಪಾರ್ಷಿಯಲ್ ಫ್ರಾಕ್ಷನ್? ನಾವು ಮೇನ್ ಆಗಿರೋದು ನಮಗೆ ಇಂಟಿಗ್ರೇಷನ್ ಆಫ್ ಇಂಪ್ರಾಪರ್ ಫ್ರಾಕ್ಷನ್ ಪ್ರಾಪರ್ ಫ್ರಾಕ್ಷನ್ಸ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಬರುತ್ತೆ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನೋಡಿ, ಇದು ಆ್ಯಕ್ಚುಲಿ ಇದೊಂದು ಪ್ರೊಸೆಸ್. ಇದೇನು ಮಾಡ್ತೀವಿ ಅಂತಂದರೆ, ಒಂದು ಪ್ರಾಪರ್ ಫ್ರಾಕ್ಷನ್ ಇರುತ್ತೆ, ಅದನ್ನು ನಾವು ಸಮ್ ಆಫ್ 2 or more ಪ್ರಾಪರ್ ಫ್ರಾಕ್ಷನ್ಸ್ ಆಗಿ ಬರೆಯೋದು. ಓಕೆ, ಸೊ ಪಾರ್ಷಿಯಲ್ ಫ್ರಾಕ್ಷನ್ ಈಸ್ ಅ ಪ್ರೊಸೆಸ್ ಆಫ್ ಎಕ್ಸ್ಪ್ರೆಸಿಂಗ್ ಎನಿ ಪ್ರಾಪರ್ ಫ್ರಾಕ್ಷನ್ ಆರ್ ಎನಿ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇಂಟು ಸಮ್ ಆಫ್ 2 or more ಪ್ರಾಪರ್ ಫ್ರಾಕ್ಷನ್ಸ್. ಅಂದರೆ ಒಂದು ಪ್ರಾಪರ್ ಫ್ರಾಕ್ಷನ್ ಅನ್ನ ಸ್ಪ್ಲಿಟ್ ಮಾಡಿ ಸಮ್ ಆಫ್ 2 or more ಪ್ರಾಪರ್ ಫ್ರಾಕ್ಷನ್ಸ್ ಆಗಿ ಬರೆಯೋದು ಅಂತ. ಅದನ್ನ ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ಇದೇನು ಅಂತ. ಸೊ ಇದರಲ್ಲಿ ನಾವು ಏನು ಕಲಿತೀವಿ ಅಂತಂದ್ರೆ, ವಿ ಲರ್ನ್ ಟು ಎಕ್ಸ್ಪ್ರೆಸ್, ಇಲ್ಲೊಂದು ಪ್ರಾಪರ್ ಫ್ರಾಕ್ಷನ್ ಇದೆ ನೋಡಿ, 3x ಪ್ಲಸ್ 2 ಬೈ ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 3. ಇದನ್ನ ಹೀಗೆ ಎಕ್ಸ್ಪ್ರೆಸ್ ಮಾಡೋದು ನಾವು ಕಲಿತೇವೆ. ಓಕೆ, ಬರಬೇಕು, ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಈ ಥರ ನೋಡಿ, ಇಲ್ಲಿ ಈ ಥರ ಒಂದು ಫ್ರಾಕ್ಷನ್ ಇದೆ, ಇದು ಪ್ರಾಪರ್ ಫ್ರಾಕ್ಷನ್ ಇದೆ. ಓಕೆ, ಯಾಕಂದ್ರೆ ಇದರ ಡಿಗ್ರಿ ಇದಕ್ಕಿಂತ ಕಡಿಮೆ ಇರೋದ್ರಿಂದ ಈ ಥರ ಒಂದು ಪ್ರಾಪರ್ ಫ್ರಾಕ್ಷನ್ ಇದ್ದು ಡಿನಾಮಿನೇಟರ್ ಅಲ್ಲಿ ಏನಿರ್ತವೆ ಲೀನಿಯರ್ ಫ್ಯಾಕ್ಟರ್ಸ್ ಅಥವಾ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಇರುತ್ತೆ. ಅದನ್ನ ಈ ತರ ಎಕ್ಸ್ಪ್ರೆಸ್ ಮಾಡೋದು, ಸಮ್ ಆಫ್ 2 or more ಟರ್ಮ್ಸ್, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳ ಮೊತ್ತವಾಗಿ ಅದನ್ನು ಬರೆಯೋದು. ಓಕೆ, ಸೊ ಒಂದು ಎಕ್ಸಾಂಪಲ್ ಇಲ್ಲಿದೆ. ಸೊ ನಿಮ್ಗೆ ಈಗ ಕನ್ಫ್ಯೂಸ್ ಆಗಿರ್ಬೋದು, ಇಲ್ಲಿ 11 ಹೆಂಗ್ ಬಂತು 8 ಹೆಂಗ್ ಬಂತು, ಅದನ್ನೇ ನಾವು ಕಲಿತಾ ಇರೋದು. ಓಕೆ, ಸೊ ಈ ತರದ ಒಂದು ಎಕ್ಸ್ಪ್ರೆಷನ್ ಅನ್ನು ನಾವು ಈ ತರ ಬರೆಯೋದನ್ನ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಓದ್ತೀವಿ. ಓಕೆ, ಸೊ ಅದೇ ತರ ನೀವು ಡಿನಾಮಿನೇಟರ್ ಈ ತರ 3 ಫ್ಯಾಕ್ಟರ್ಸ್ ಬಂದ್ರೆ ಅದರ ಒಂದು ಸಮ್ ಏನಾಗಿರುತ್ತೆ ಅಂದ್ರೆ ಈ ತರ ಬರುತ್ತೆ, 3 ಸಮ್. ಸೊ ನಾನು ಫೈಂಡ್ ಔಟ್ ಮಾಡಿದ್ವಿ ಆಲ್ರೆಡಿ ಹೆಂಗೆ ಅಂತ. ಸೊ ಅದನ್ನ ನಾವು ಕಲಿತಾ ಇದ್ದೀವಿ ಈಗ. ಓಕೆ, ಸೊ ಈ ತರ ಒಂದು ಪ್ರಾಪರ್ ಫ್ರಾಕ್ಷನ್ ಅನ್ನ ಯಾವ ರೀತಿ ಸಮ್ ಆಗಿ ಬರೆಯೋದೇ ಅನ್ನೋದೇ ನಾವು ಪ್ರಾಪರ್ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಅದು ಮುಂದುವರೆಯಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದೆಲ್ಲ ಹಿಂದೆ ನಾವು ಕಲ್ತಿದ್ದೀವಿ, ಬಟ್ ಆದರೂ ಇದು
ಇಂಟಿಗ್ರೇಷನ್ ಆಫ್ 1/ax ಪ್ಲಸ್ ಬಿ ಅಂತ ಬಂದರೆ ನಮಗೆಲ್ಲ ಇಂಟಿಗ್ರೇಷನ್ ಆಫ್ 1/x ಅಂದರೆ ಏನು ಗೊತ್ತಿದೆ. ಓಕೆ, ಇಂಟಿಗ್ರೇಷನ್ ಆಫ್ 1/x ಇಸ್ ಲಾಗ್ ಎಕ್ಸ್. ಅದೇ ಥರ ಇಂಟಿಗ್ರೇಷನ್ ಆಫ್ 1/ax ಪ್ಲಸ್ ಬಿ ಈಸ್ ಲಾಗ್ ಆಫ್ ax ಪ್ಲಸ್ ಬಿ ಹೋಲ್ ಡಿವೈಡೆಡ್ ಬೈ ಎ. ಬೆಟರ್ ನೀವು ಬೇಕಂದ್ರೆ ಲಾಗ್ಗೆ ನೀವು ಮಾಡಬೇಕಂದ್ರೆ ಹಾಕ್ಬೋದು. ಓಕೆ, ಸೊ ಲೆಟಸ್ ಲಾಗ್ಗೆ ಇಲ್ಲಿ ಮಾಡ್ ಬಂದರೆ ಸೇರಿಸಬೇಕಂದ್ರೆ ಇಟ್ ಈಸ್ ದಿಸ್. ಓಕೆ, ಸೊ ಅದಾದ್ಮೇಲೆ ನೋಡಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಈ ಥರ ಇಂಟಿಗ್ರೇಷನ್ ಆಫ್ 1/2x ಪ್ಲಸ್ 3 ಅಂತ ಬಂದರೆ ನೀವು ಇಮಿಡಿಯೇಟ್ ಆಗಿ ಲಾಗ್ ಆಫ್ 2x ಪ್ಲಸ್ 3/2 ಅಂತ ಇಡಿ. ಓಕೆ, ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? 2 ಇದೆ. ಅದೇ ಥರ 1/x ಪ್ಲಸ್ a ಅಂತ ಬಂದಾಗ ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ. ಎಲ್ಲದರಲ್ಲಿ ಮಾಡಬೇಕಂದ್ರೆ ನೀವು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಲಾಗ್ ಇಸ್ ಡಿಫೈನ್ಡ್ ಫಾರ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್, ಪಾಸಿಟಿವ್ ರಿಯಲ್ಸ್. ಓಕೆ, ಸೊ ಅದಕ್ಕೆ ನೀವು ಈ ಥರ ಇಡ್ಬೋದು. ಅದೇ ಥರ ನೋಡಿ ಇಂಟಿಗ್ರೇಷನ್ ಆಫ್ ಏನಾದರೂ 1/x ಮೈನಸ್ 2 ಬಂದರೆ, ಓಕೆ, ಸೊ ಲಾಗ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಏನು ಬರಲ್ಲ. ಯಾಕೆ? ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇರೋದ್ರಿಂದ ನೀವು ಜಸ್ಟ್ ಯು ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಆಫ್ ಎಕ್ಸ್ ಮೈನಸ್ 2. ಸೊ ಇದು ಗೊತ್ತಿರಬೇಕು ನಮಗೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1/, ಈ ಥರ ಒಂದು ಲೀನಿಯರ್ ಫ್ಯಾಕ್ಟರ್ ಬಂದರೆ ಅದು ಲಾಗಲ್ಲಿ ಅದರ ಇಂಟಿಗ್ರೇಷನ್ ಬರುತ್ತೆ. ಇಷ್ಟು ಗೊತ್ತಿದ್ರೆ ವೆರಿ ಈಸಿಲಿ ಯು ಕ್ಯಾನ್ ಕ್ರ್ಯಾಕ್ ಎನಿ ಪ್ರಾಬ್ಲಮ್ ಬೇಸ್ಡ್ ಆನ್ ಪಾರ್ಷಿಯಲ್ ಫ್ರಾಕ್ಷನ್. ಓಕೆ, ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ನಿಮಗೆ 3 ಮಾರ್ಕ್ಸ್ ಒಂದು ಕೇಳ್ತಾರೆ. ಸೊ ಇದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಈಗ ನಾವು ಇದರಲ್ಲಿ ವೇರಿಯಸ್ ಟೈಪ್ಸ್ ಬರುತ್ತೆ ಪಾರ್ಷಿಯಲ್ ಫ್ರಾಕ್ಷನ್ಸು. ಓಕೆ, ಮೊದಲನೇ ಟೈಪನ್ನು ನೋಡೋಣ ನಾವು. ಇವ್ಯಾಲ್ಯುವೇಷನ್ ಆಫ್ ಇಂಟಿಗ್ರಲ್ಸ್ ಆಫ್ ದ ಫಾರ್ಮ್ ಈ ಥರ px ಪ್ಲಸ್ q ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಪಿ. ಈ ಥರದ ಒಂದು ಇಂಟಿಗ್ರೇಷನ್ ಬರುತ್ತೆ ನಿಮಗೆ. ಅದನ್ನು ಹೇಗೆ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡಿ ಇಂಟಿಗ್ರೇಷನನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗಮನಿಸಿ, ಇಲ್ಲೇನಿದೆ ಡಿನಾಮಿನೇಟರಲ್ಲಿ ಏನಿದೆ? ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಬಿ ಲೀನಿಯರ್ ಫ್ಯಾಕ್ಟರ್ಸ್ ಇದೆ. ಗಮನಿಸಿ, ಲೀನಿಯರ್. ಇಲ್ಲಿ ಸ್ಕ್ವೇರ್ ಎಲ್ಲ ಇರಬಾರ್ದು. ಓಕೆ, ಔಟ್ಸೈಡ್ ಆಗಲಿ ಅಥವಾ ಇನ್ಸೈಡ್ ಆಗಲಿ, ಇಲ್ಲಿ ಎಲ್ಲಿ ಸ್ಕ್ವೇರ್ ಇರಬಾರ್ದು. ಜಸ್ಟ್ ಇಟ್ ಈಸ್ ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಸಿ, ಈ ಥರ ಏನಾದರೂ ಇರುತ್ತೆ. ಮತ್ತು ನ್ಯೂಮರೇಟರಲ್ಲಿ ಏನಿರಬೇಕು? ಇದಕ್ಕಿಂತ ಡಿಗ್ರಿ ಕಡಿಮೆ ಇರಬೇಕು. ಇದರ ಡಿಗ್ರಿ ಎಷ್ಟಿದೆ? 2 ಇದೆ. ಇದರ ಡಿಗ್ರಿ 1 ಇದೆ. ಓಕೆ, ಸೊ ಈ ಥರ ಬಂದಾಗ ಹೇಗೆ ಇಂಟಿಗ್ರೇಷನ್ ಮಾಡಬೇಕು ಅನ್ನೋದೇ ಟೈಪ್ ನಂಬರ್ 1. ಇದನ್ನು ನಾವು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ ಒಂದು ಎಕ್ಸಾಂಪಲ್ ಇದೇ ಫಾರ್ಮಲ್ಲಿ ಒಂದು ಎಕ್ಸಾಂಪಲನ್ನು ಬರಿತೇನೆ. ಓಕೆ, ಸೊ ನಿಮಗೆ ಕ್ವಶನ್ ಈ ಥರ ಬರುತ್ತೆ. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2x ಪ್ಲಸ್ 1 ಬೈ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಇದನ್ನು ನಮಗೆ ಇಂಟಿಗ್ರೇಟ್ ಮಾಡಬೇಕಾಗಿದೆ. ಓಕೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇಟ್ ಈಸ್ ಆಫ್ ದ ಫಾರ್ಮ್ ನ್ಯೂಮರೇಟರ್ ಡಿಗ್ರಿ ಏನಿದೆ ಡಿನಾಮಿನೇಟರ್ಗಿಂತ ಕಡಿಮೆ ಇದೆ. ಸೊ ಹೀಗಂದಾಗ ನಿಮಗೆ ಐಡೆಂಟಿಫೈ ಆದರೆ ನೀವೇನು ಮಾಡಬೇಕು? ಇದನ್ನು ಈ ಥರ ಬರ್ಕೊಳ್ಬೇಕು. 2x ಪ್ಲಸ್ 1 ಬೈ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಇದು ಕೊಟ್ಟದ್ದನ್ನು a ಬೈ ಎಕ್ಸ್ ಮೈನಸ್ 2 ಪ್ಲಸ್ b ಬೈ ಎಕ್ಸ್ ಮೈನಸ್ 3 ಅಂತ ಬರ್ಕೊಳ್ಬೇಕು. ಓಕೆ, ಸೊ ಇಲ್ಲಿ 3 ಫ್ಯಾಕ್ಟರ್ ಇದ್ದರೆ ನೀವು ಇನ್ನೊಂದು ಪ್ಲಸ್ ಸಿ ಅಂತ ಸೇರಿಸಿ ಇನ್ನೊಂದು ಫ್ಯಾಕ್ಟರ್ನ ಬರೀರಿ. ದಿಸ್ ಇಸ್ ವೆರಿ ಫಸ್ಟ್ ಸ್ಟೆಪ್. ಓಕೆ, ಸೊ ಬರೋಕ್ಕಿಂತ ಮುಂಚೆ ಡಿಗ್ರಿ ಕಂಪೇರ್ ಮಾಡಬೇಕು. ನ್ಯೂಮರೇಟರ್ ಡಿಗ್ರಿ ಕಡಿಮೆ ಇರಬೇಕು, ಡಿನಾಮಿನೇಟರ್ಗಿಂತ ಕಡಿಮೆ ಇರಬೇಕು. ಓಕೆ, ಅದು ಇದೆ ನಮ್ಮಲ್ಲಿ. ಓಕೆ, ಸೊ ಈ ಥರ ಬರೆದಾದ್ಮೇಲೆ ನಮಗೆ ಏನು ಉದ್ದೇಶ? ಈಗ ಎ ಅಂದರೆ ಎಷ್ಟು, ಬಿ ಅಂದರೆ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ಸೊ ಇದರ ಇಂಟಿಗ್ರೇಷನ್ ಗೊತ್ತಾಗುತ್ತೆ ನಿಮ್ಗೆ. ಇಂಟಿಗ್ರೇಷನ್ ತಕ್ಷಣ ಇಡಬಹುದು. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ದಿಸ್ ಅಂತ ಕೇಳಿದ್ರೆ ಲಾಗ್ ಆಫ್ ಎಕ್ಸ್ ಮೈನಸ್ 2. ಇದರ ಇಂಟಿಗ್ರೇಷನ್ ಕೇಳಿದರೆ ಲಾಗ್ ಆಫ್ ಎಕ್ಸ್ ಮೈನಸ್ 3. ನಮಗೆ ಬೇಕಾಗಿರೋದು ಎ ಮತ್ತು ಬಿ. ನೋಡಿ, ಯಾವುದೇ ಫ್ರಾಕ್ಷನನ್ನು ಈ ಥರ ಬರಿಬೋದು, ಯಾವುದೇ ಪ್ರಾಪರ್ ಫ್ರಾಕ್ಷನನ್ನು ಈ ಥರ ಬರಿಬೋದು. ಸೊ ಈಗ ಎ ಮತ್ತು ಬಿ ಅನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀವು ಎಲ್ ಸಿ ಎಮ್ ತೊಗೊಳ್ಬೇಕು. ಇಲ್ಲಿ a ಇಂಟು ಎಕ್ಸ್ ಮೈನಸ್ 3, b ಇಂಟು ಎಕ್ಸ್ ಮೈನಸ್ 3 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 2. ದಿಸ್ ದ ವೆರಿ ಫಸ್ಟ್ ಸ್ಟೆಪ್. ಓಕೆ, ಸೊ ಟೇಕಿಂಗ್ ಎಲ್ ಸಿ ಎಮ್ ಏನಾಗುತ್ತೆ? ಅದು a ಇಂಟು
x minus 3 plus b into x minus 2. Okay, so whole divided by x minus 2 into x minus 3. ಇಷ್ಟಾದ್ಮೇಲೆ ಈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x minus 2 ಇದೆ, x minus 2 ಇದೆ, x minus 3, x minus 3. ಸೊ ಅವೆರಡನ್ನ ಕಟ್ ಮಾಡಿ ಏನು ಉಳಿಯುತ್ತೆ ನಿಮಗೆ? 2x plus 1 ಈ ಕಡೆ ಉಳಿಯುತ್ತೆ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇರೋದು ಇಲ್ಲಿ ಉಳಿಯುತ್ತೆ. ಸೊ ಇಷ್ಟೊಂದು ಉಳ್ಕೊಳ್ಳುತ್ತೆ ನಮಗೆ. ಸೊ ಈ ತರ ಮೊದಲಿಗೆ ಈ ತರ ಬರ್ಕೊಂಡು ಎಲ್ಸಿಎಂ ತಕ್ಕೊಂಡು ಡಿನಾಮಿನೇಟರ್ನ ಕಟ್ ಮಾಡಿಬಿಡಿ. ಡಿನಾಮಿನೇಟರ್ ಎರಡು ಕಡೆ ಕಟ್ ಆಗುತ್ತೆ. ಓಕೆ, ಸೊ ಈ ತರ ನಿಮಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಅದಾದ್ಮೇಲೆ ನಾವೇನು ಮಾಡಬೇಕು? ಒಂದನ್ನ ನಾವು ಎ ಮತ್ತು ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಎ ಮತ್ತು ಬಿ ಫೈಂಡ್ ಔಟ್ ಮಾಡುವಾಗ ಒಂದ್ಸಲ x minus 2 = 0 ಅಂತ ಇದ್ರಲ್ಲಿ ಹಾಕಿ, ಇನ್ನೊಂದ್ಸಲ x minus 3 ಅಂತ ಹಾಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಎ ಬಿ ಸಿಗುತ್ತೆ. ಓಕೆ, ಅದನ್ನ ನೋಡೋಣ ಈಗ. ಸೊ ದಿಸ್ ಇಸ್ ಯುವರ್ ಪ್ರೀವಿಯಸ್ ಇಕ್ವೇಶನ್. ಡಿನಾಮಿನೇಟರ್ ಕಟ್ ಆದಾಗ ಬಂದಿದ್ದು ಇದು ಬರ್ಕೊಳ್ಬೇಕು ನೀವು. ಸೊ ಈಗ ಏನು ಮಾಡಬೇಕು? ಈ x minus 2 = 0 ಅಂತ ಪುಟ್ ಮಾಡಿ. ಸೊ ಕೇಸ್ ನಂಬರ್ 1 ಐ ಕಾಲ್ ಕೇಸ್ 1. ಪುಟ್ x minus 2 = 0. x minus 2 = 0 ಅಂದರೆ x = ಎಷ್ಟಾಗುತ್ತೆ? x = 2 ಆಗುತ್ತೆ. ಓಕೆ, ಸೊ ಇದನ್ನ ಈ ಇಕ್ವೇಶನ್ 1ರಲ್ಲಿ ಹಾಕಬೇಕು. ಓಕೆ, 1ರಲ್ಲಿ ಹಾಕಿದ್ರೆ ನಿಮಗೆ ಎ ಸಿಗುತ್ತೆ. ಸೊ ಲೆಟ್ಸ್ ವಾಟ್ ಯು ವಿಲ್ ಗೆಟ್? ವಿ ಗೆಟ್ ಇದರಲ್ಲಿ ಹಾಕಿದರೆ 2 × 2 + 1, ಇದರಲ್ಲಿ a × 2 - 3, ಇಲ್ಲಿ b ಇಂಟು ನೋಡಿ ಈ ಪೂರ್ತಿ ಟರ್ಮ್ ಅನ್ನು ನಾವು 0 ಹಾಕ್ತಾ ಇದ್ದೀವಿ. x minus 2 = 0, ಅದಕ್ಕೆ ಈ ಪೂರ್ತಿ ಟರ್ಮ್ 0 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿ. 2 × 2 4, 4 + 1 5 ಆಯಿತು. a × 2 - 3 ಅಂದರೆ -1, ಇದು ಟರ್ಮ್ 0 ಆಯಿತು. ಸೊ a ಸಾಲ್ವ್ ಮಾಡಿ. a = 5/-1 ಅಂದರೆ -5 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ a. ಅದೇ ರೀತಿ ನೀವೇನು ಮಾಡಬೇಕು? ಪುಟ್ ದಿಸ್ ಇಸ್ ಈಕ್ವಲ್ಸ್ ಟು 0, ಅವಾಗ ನಿಮಗೆ ಬಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಎರಡೇ ಫ್ಯಾಕ್ಟರ್ ಇರೋದ್ರಿಂದ ಒಂದ್ಸಲ ಇದನ್ನು ಪುಟ್ ಮಾಡಿ, ಒಂದ್ಸಲ ಇದನ್ನು ಪುಟ್ ಮಾಡಿ. ಅದೇ ಥರ 3 ಇದ್ದಾಗ ಇನ್ನೊಂದು ಸಾರಿ ಕೇಸ್ 3 ಅಂತ ಬರುತ್ತೆ. ಓಕೆ, ಸೊ ಕನ್ಸಿಡರ್ ಕೇಸ್ 2, ಇದನ್ನು 0 ಅಂತ ಪುಟ್ ಮಾಡೋಣ. ಸೊ ಕನ್ಸಿಡರ್ ಏನು ಕೇಸ್ 2, ಪುಟ್ x minus 3 = 0 ಅಂದರೆ x = 3 ಆಗುತ್ತೆ. ಸೊ ಈ ಇಕ್ವೇಶನಲ್ಲಿ ಹಾಕಿ. ಓಕೆ, ಸೊ ಏನು ಬರುತ್ತೆ ನೋಡಿ? 2 × 3 + 1 a ಇಂಟು ಇದನ್ನು 0 ಅಂತ ಹಾಕ್ತಾ ಇದ್ದೀವಿ. ಸೊ 0 ಪ್ಲಸ್ b ಇಂಟು 3 - 2 ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ? 2 + 3 6, 6 + 1 7 ಆಗುತ್ತೆ. ಇದು ಟರ್ಮ್ 0 ಆಯಿತು. 3 - 2 ಅಂದರೆ 1 ಆಯಿತು. ಸೊ b = 7 ಅಂತ ಬರುತ್ತೆ. ಸೊ ಈ ರೀತಿ ನೀವು ಎ ಮತ್ತು ಬಿ ಫೈಂಡ್ ಔಟ್ ಮಾಡಬೇಕು. ಸೊ 3 ಫ್ಯಾಕ್ಟರ್ಸ್ ಇದ್ದರೆ ಸಿನೂ ಸಿಗುತ್ತೆ ನಿಮಗೆ. ಅದನ್ನು ನಾನು ಮಾಡೋಣ. ಓಕೆ, ಸೊ ಒಂದು ಎಕ್ಸಾಂಪಲ್ ನಾನು ನೀಟಾಗಿ ತಿಳ್ಕೊಂಡ್ರೆ ಹಾಫ್ ಆಫ್ ದ ವರ್ಕ್ ಇಸ್ ಡನ್. ನೆಕ್ಸ್ಟ್ ನೋಡಿ, ಈಗ ಇಂಟಿಗ್ರೇಷನ್ ಮಾಡಬೇಕಾಗಿರೋದು ನಮಗೆ, ಇದನ್ನು ಮಾಡಬೇಕಾಗಿರೋದು. ಓಕೆ, ಸೊ ವಿ ಆರ್ ಸಪೋಸ್ ಟು ಫೈಂಡ್ ಇಂಟಿಗ್ರೇಷನ್ ಆಫ್ ದಿಸ್. ಸೊ ಇವಾಗ ನಾವು ಇದನ್ನ ಏನಂತ ಬರ್ಕೊಂಡಿದ್ವಿ? a/x minus 2 b/x minus 3 ಅಂತ ಬರ್ಕೊಂಡಿದ್ವಿ. ಸೊ ಅದನ್ನೇ ಬರೀರಿ ಇಲ್ಲಿ. ಸೊ ದಿಸ್ ಇಸ್ ಇಂಟಿಗ್ರೇಷನ್ ಆಫ್ a/x minus 2 ಪ್ಲಸ್ b/x minus 3 ಅಂತ ಬರ್ಕೊಂಡಿದ್ವಿ. ಇವಾಗ ನಾನು ಹಿಂದೆ ಹೇಳಿದಂಗೆ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1/x minus 2 ಲಾಗ್ ಅಲ್ಲಿ ಬರಿತೀವಿ. ಓಕೆ, ಸೊ ಇದನ್ನು ಹೀಗೆ a ಕಾನ್ಸ್ಟೆಂಟ್ ಇಟ್ಟು ಇಂಟಿಗ್ರೇಷನ್ ಆಫ್ 1/x minus 2 ಅಂದರೆ ಲಾಗ್ x minus 2 ಪ್ಲಸ್ b ಇಂಟು ಇಂಟಿಗ್ರೇಷನ್ ಆಫ್ 1/x minus 3 ಅಂದರೆ ಲಾಗ್ ಆಫ್ x minus 3 ಪ್ಲಸ್ ಕಾನ್ಸ್ಟೆಂಟ್ c. ನಾವೀಗ a ಮತ್ತು b ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ a ಅಂದರೆ ಎಷ್ಟಿದೆ? a ಅಂದರೆ -5 ಇದೆ, b ಅಂದರೆ 7 ಇದೆ. ಓಕೆ, ಸೊ ಇವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆಸ್ ಇಟ್ ಈಸ್. ಇವಾಗ ಇದನ್ನ ಮೇಲೆ ತಗೊಂಡು ಹೋಗ್ಬೇಕು, ಯಾಕಂದ್ರೆ ಲಾಗ್ m⁴n ಗೊತ್ತಿದೆ ನಿಮಗೆ. ದಿಸ್ ಯು ನೋ ದ ಪ್ರಾಪರ್ಟಿ m ಲಾಗ್ n ಅನ್ನ ಲಾಗ್ n⁴m ಅಂತ ಬರೀತೇವೆ ನಾವು. ಓಕೆ, ಸೊ ಹಾಗೇನೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪವರ್ ಮೇಲೆ ಹೋಗುತ್ತೆ, 5 ಮೇಲೆ ಹೋಗುತ್ತೆ, 7 ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೀವು ಬೇಕಾದ್ರೆ x minus 3 ಪವರ್ ಅಲ್ಲಿ ಇಡಿ. ಸೊ ಅದಕ್ಕೆ ಇದನ್ನ ಹೀಗೆ ಬರೀತೀನಿ, ಲಾಗ್ ಆಫ್ x minus 2 ಪವರ್ 5 ಪ್ಲಸ್ ಲಾಗ್ ಆಫ್ x minus 3 ಪವರ್ 7. ಈಗ ಇನ್ನೊಂದು ನಿಮ್ಗೆ ಗೊತ್ತಿದೆ, ಲಾಗ್ ಆಫ್ m⁴n ಅಂದರೆ ಏನು ಅಂತ. ಓಕೆ, ಸೊ ಅದನ್ನು ಯೂಸ್ ಮಾಡಿದೆ. ಆಮೇಲೆ ಲಾಗ್ m ಪ್ಲಸ್ ಲಾಗ್ n, ಆಮೇಲೆ ಲಾಗ್ m
ಮೈನಸ್ ಲಾಗ್ ಎನ್ ಏನಂತ ಗೊತ್ತಿದೆ, ಅದೇ ಪ್ರಾಪರ್ಟಿ ಯೂಸ್ ಮಾಡಿ ನಾವು ಇಲ್ಲಿ ಇದನ್ನು ಹೀಗೆ ಬರಿತೀವಿ. ಓಕೆ, ಇದು ಯಾವ ಫಾರ್ಮುಲಾ ಇದೆ ನೋಡಿ, ಲಾಗ್ ಎಮ್ ಪ್ಲಸ್ ಮೈನಸ್ ಲಾಗ್ ಎನ್. ಮೈನಸ್ ಇದ್ದರೆ ಡಿನಾಮಿನೇಟ್ರಲ್ಲಿ ಬರಿಬೇಕು. ಸೊ ಇದನ್ನು ಹೀಗೆ ಬರೀತೀವಿ, ಲಾಗ್ ಎಮ್ ಬೈ ಎನ್, ಯಾಕಂದರೆ ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮುಲಾ ಇದೆ. ಸೊ ಇದೇ ನಿಮ್ಮದು ಇಂಟಿಗ್ರೇಷನ್. ಸೊ ಈ ರೀತಿ ನಾವು ಎಕ್ಸಾಂಪಲ್ಸನ್ನು ಮುಂದಿನ ಕ್ಲಾಸಲ್ಲಿ ತುಂಬಾ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ಐ ಪ್ರಾಮಿಸ್ ಯು ಡೆಫಿನೆಟ್ಲಿ ಯು ವಿಲ್ ಗೆಟ್ 3 marks. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಕ್ಲೋಸ್ ಮಾಡ್ತೀನಿ.